ಇನ್ನೊಂದು ಆವೃತ್ತಿ ನಿಮ್ಮ ಮಧ್ಯದಲ್ಲಿ ನಿಲ್ಲುವುದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ഞാൻ ಇವತ್ತು ನಿಮ್ಮೊಂದಿಗೆ ಮಾತಾಡಕ್ಕೆ ಇಷ್ಟಪಡೋ ವಿಷಯ ರೋಮರ್ 8ನೇ ಅಧ್ಯಾಯ 31ನೇ ವಾಕ್ಯ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ, ದೇವರು ನಮ್ಮ ಕೂಡ ಇರುವುದೇ, ನಮ್ಮನ್ನು ಎದುರಿಸುವವರು ಯಾರು? ನಮ್ಮನ್ನು ಎದುರಿಸುವವರು ಯಾರು? ಏನೋ ದೇವರು ನಮ್ಮ ಕೂಡ ಇರುವುದೇ ಆದರೆ ನಮ್ಮನ್ನು ಎದುರಿಸುವವರು ಯಾರು? ആർക്കും നമ്മെ എതിർക്കാകതില്ല. ഒരു മനുഷ്യർക്കും ഒരു മാട്ടമന്ത്രത്തിനും ഒരു സൈത്താനിക്കും നമ്മെ ಎದುರಿಸಕ್ಕಾಗದಿಲ್ಲ. ಎದುರಾದಿರಬೇಕೆ ನಮ್ಮ ಕೂಡ ಯಾರಿರಬೇಕು? ಯಾರಿರಬೇಕು? ದೇವರಿರಬೇಕು. ದೇವರು ನಮ್ಮ ಜೊತೆಯಲ್ಲಿ ಇರಬೇಕು. ಇರದಿದೆ ಮಾತ್ರವೇ ನಮಗೆ ಆಶೀರ್ವಾದ ಸಿಗುತ್ತೆ, ಸಮಾಧಾನ ಸಿಗುತ್ತೆ, ಸಂತೋಷ ಸಿಗುತ್ತೆ, ಎಲ್ಲ ಸಿಕ್ಕಬೇಕೆ. ಯಾರು ನಮ್ಮ ಜೊತೆಯಲ್ಲಿ ಇರಬೇಕೋ? ದೇವರು ನಮಗೆ ನೋಡೋಣ. 1 ಸಮುವೇಲ್ 19ನೇ ಅಧ್ಯಾಯ 19ನಿಂದ 24 ವರೆಯುಳ್ಳ ವಾಕ್ಯ. ದಾವೀದನು ರಾಮದ ಮಠದಲ್ಲಿರುವುದು ಸೌಲನಿಗೆ ಗೊತ್ತಾಗಲು ಅವನು ಅವನನ್ನು ಹಿಡಿದು ತರುವುದಕ್ಕಾಗಿ ಆಳುಗಳನ್ನು ಕಳುಹಿಸಿದನು. ಮಕ್ಕಳೇ ಒಂದು ನಿಮಿಷ ನೋಡೋ, ಸೌಲನೇ ದೇವರು ರಾಜಸ್ಥಾನದಲ್ಲಿ ತೆಗೆದುಹಾಕುವಾಗ ಸಮುವೇಲ್ ಬಹಳ ದುಃಖವಾಯಿತು. ಇನ್ನಿನ್ ರಾಜಸ್ಥಾನದಲ್ಲಿ ಯಾರು ಬರ್ತತೆ, ಏನಾಗುತ್ತೆ? ಆವಾಗ ದೇವರು ಬಂದು ಸಮುವೇಲನಿಗೆ ಹೇಳ್ತಾ ಇದೆ, ನೀ ಯಾಕ ಮೌನವಾಗಿ ಕುಂದಿರ್ತಾ ಇದೆ? ನಾನೊಂದು ರಾಜನೇ ನೋಡಿದು. ಆ ರಾಜನ್ ಇಸ್ರಾಯೇಲ್ ಮಕ್ಕಳಲ್ಲಿ ಒಂದು ಹುಡುಗನೇ, ಒಂದು ಮಗನೇ ನಾನೇ ನೋಡಿದು. ಅವನೇ ನೀನ ತೈಲ ಕೊಂಬಿನಲ್ಲಿ ತೈಲವೆಲ್ಲ ತುಂಬಿಕೊಂಡು ನೀ ಹೋಗಿ ನಾನು ನಿನಗೆ ಇನ್ನ ಆರನ್ನು ಹೇಳಿಲ್ಲ, ನಾನು ನಿನಗೆ ಹೇಳುವರನ್ನು ಅಭಿಷೇಕ ಮಾಡಿ ತೈಲ ಸುರಿದ ರಾಜನಾಗಿ ಅಭಿಷೇಕ ಮಾಡುವುದು ಹೇಳಿದು. ಪ್ರಿಯ ಮಕ್ಕಳೇ, ഇസായി അവൻ്റെ ലാസ്റ്റ് മകയാണ് ಯಾರು? ದಾವೀದ ಏನ್ ಮಾಡ್ತಾ ಇದ್ದಿದ್ದು? ಅವನ ತಂದೆದಿ ಕುರಿಗಳೇ ಕಾಡಿನಲ್ಲಿ ಮೇಯಿಸ್ತಾ ಇದೆ. ಅವನ್ ಚಿಕ್ಕ ಹುಡುಗ, 14 ವಯಸ್ಸಿರ್ಬೋದು. ಅವನ್ ಕುರಿಗಳೇ ಮೇಯಿಸಕ್ಕಾಗಿ ಹೋಯ್ತು. ಸಮುವೇಲ್ ಅಲ್ಲಿ ಹೋಗಿ ನಾನು ಔತಣವನ್ನು ಸಿದ್ಧ ಮಾಡಕ್ಕೆ ಬಂದಿದ್ದು ಅಂತ ಹೇಳಿ ಇಸಾಯಿ ದೊಡ್ಡ ಎಲ್ಲರೇ ಸ್ನಾನ ಮಾಡಿಸಿ ರೆಡಿ ಮಾಡಿ ಎಲ್ಲ ಅಕ್ಕಪಕ್ಕವರೇ ನೆಂಟರುಗಳೇ ಎಲ್ಲ ಕರೆದು ಅಲ್ಲಿ ಭಯಂಕರ ಔತಣವನ್ನೇ ಸಿದ್ಧ ಮಾಡಿದ್ದು. ಔತಣ ಸಿದ್ಧ ಮಾಡಿ ಸಮುವೇಲಿಗೆ ತೈಲ ಕೊಂಬುವಾಗಿ ನಿಲ್ತಾ ಇದೆ. 1 by 1 ಆಯ್ತು. ಇಸಾಯಿಯ ಮಕ್ಕಳೆಲ್ಲ ಬರ್ತಾ ಇದ್ದು. ದೊಡ್ಡ ಮಗನ್ ಬರುವಾಗ ನೋಡ, ಪ್ರವಾದಿಗಳ್ಕಂತ ತಪ್ಪಾಗುತ್ತೆ, ನೀವು ಯೋಧನೆ ಮಾಡ್ಕೋ. ದೊಡ್ಡ ಮಗ ಬಂದಾಗ ಅಭಿಷಿಕ್ತನ್ ಬರ್ತಾ ಇದೆ ಎಂದು ಹೇಳಿದ್ದು. ಅವನ್ರೆ ಹೈಟುಂ ವೆಯ್ಟುಂ ಎಲ್ಲ ನೋಡಿ ದೇವರದಿ ಅಭಿಷಿಕ್ತನ್ ಬರ್ತಾ ಇದೆ. ದೇವರ ಸಮುವೇಲನಿಗೆ ಹೇಳ್ತಾ ಇದೆ, ನಾನು ಅವನೇ ನೋಡಿಲ್ಲ. 1 by 1 ಆಯ್ತು. ಒಂದೊಂದು ಮಕ್ಕಳು ಬಂದು 8 ಮಕ್ಕಳು ಬಂದಿದ್ದು. ಆವಾಗ ಸಮುವೇಲನಿಗೆ ಹೆದರಿಕೆ ಆಗಿಬಿಟ್ಟು, ಅಯ್ಯೋ ನನ್ನೇ ಕಳಿಸಿದೆ ಯಾಕೆ? ಉಡನೆ ಇಸಾಯಿಯೇ ಕರೆದು ಹೇಳ್ತಾ ಇದೆ, ನಿನ್ನ ಮಕ್ಕಳು ಇಷ್ಟೇ ಇದೆಯಾ? ಉಡನೆ ಹೇಳಿದು, ಅಮ್ಮ ಮರ್ತು ಬಿಟ್ಟು, ಕಿವಿ ಇಟ್ಟು ಕೇಳ್ಕೊ, ಅಮ್ಮ ಮರ್ತು ಬಿಟ್ಟು, ಅಪ್ಪ ಮರ್ತು ಬಿಟ್ಟು, ಅಣ್ಣಗಳೆಲ್ಲ ಮರ್ತು ಬಿಟ್ಟು, ಅಕ್ಕಪಕ್ಕೆಯವರೆಲ್ಲ ಮರ್ತು ಬಿಟ್ಟು, ಸ್ನೇಹಿತರೆಲ್ಲರೂ ಮರ್ತು ಬಿಟ್ಟು, ಅನ್ನ ಇಲ್ಲಿ ದೊಡ್ಡ ಔತಣ ನಡೀತಾ ಇದೆಯಲ್ಲೋ, ಆ ಮಗನೇ ಕೂಡ ಕರಿ ಎಂದು ಯಾರು ಹೇಳಿಲ್ಲ. ಲಾಸ್ಟ್ ಸಮುವೇಲ್ ಏನು ಹೇಳ್ತಾ ಇದೆ, ನಾನು ಅವನ್ ಬಂದಲ್ಲಾದೆ ಔತಣದನ್ನೇ ಕುತ್ಕೊಳ್ಳೋದಿಲ್ಲ, ಅವನೇ ಕರಿ. ಇಬ್ಬರನ್ನೇ ಕಳಿಸಿಬಿಟ್ಟು ಅವನೇ ಕರ್ಕೊಂಡು ಬಂದು ದೂರಮೇ ಬರುವಾಗ ಸಮುವೇಲ್ ಕೈನಲ್ಲಿ ಅಭಿಷೇಕ ತೈಲ ಕುದಿಯಕ್ಕೆ ಶುರುವಾಯಿತು. ಆವಾಗ ಸಮುವೇಲ್ ನೋಡಿ ಹೋಗಿ ಎಲ್ಲರ ಮುಂದೆ ಅವನ ಮೇಲೆ ಅಭಿಷೇಕ ತೈಲ ಸುರಿದು ರಾಜನಾಗಿ ಅಭಿಷೇಕ ಮಾಡಿದು. ರಾಜನಾಗಿ ಅಭಿಷೇಕ ಮಾಡಿ ಅವನ್ ಸೌಲಿನ ಕೆಳಗೆ ಇಳಿಸಿ ಅಲ್ಲಿ ಹೋಗಿ ಕುಂದಿದ.
ಇಲ್ಲ. ಅವನ ತಂದೆದಿ ಕುರಿಗಳ ಮೇಸಕ್ಕಾಗಿ ಕಾಡಿನಲ್ಲಿ ಹೋಯ್ತು. ಪ್ರಿಯ ಮಕ್ಕಳೇ, ಅವನಲ್ಲಿ ಏನಿದೆ? ಅಭಿಷೇಕ ತೈಲವಿದೆ, ಅವನಲ್ಲಿ ಅಭಿಷೇಕವಿದೆ. ಆವಾಗ ಕರಡಿ ಸಿಂಹ ಅವನ ಕುರಿಗಳೇ ಹಿಡ್ಕೊಂಡು ಹೋಗಿ ಬರುವಾಗ ಅವನು ಹೋಗಿ ಒಂದೊಂದನೇ ಸೀಳಿ ಬಿಡ್ತಾ ಇದ್ದಿದ್ದು. ಅಂದ ಶಕ್ತಿ ಅವನಿಗೆ ಕೊಟ್ಟಿದ್ದು. ಆ ಶೌಲನ ಹಿಡಿಯಕ್ಕಾಗಿ ಅದು ಶೌಲನ ಒಂದರ ಹುಚ್ಚಿಡಿಯಂಗಾಗುತ್ತೆ. ಅವನಿಗೆ ಭಯಂಕರ ಡಿಪ್ರೆಷನ್ ಆಗುತ್ತೆ. ಆಗುವಾಗ ದುರಾತ್ಮ ಅವನೇ ಕಳಿಸಿಕೊಟ್ಟಿದ್ವು. ದುರಾತ್ಮ ಅವನ ಮೇಲೆ ಬರುವಾಗ ಬಿಡಿಸಕ್ಕಾರವಿಲ್ಲ. ಆವಾಗ ಒಬ್ರಿಗೆ ಹೇಳಿದು, ಇನ್ನ ಕಡೆ ಒಂದು ಹುಡುಗನಿದೆ, ಅವನ ಕಾಡಿನಲ್ಲಿ ಕುತ್ಕೊಂಡು ಗಿಟಾರ್ ಹೊಡೆದ ಆಡ್ತಾ ಇದ್ದಿದ್ದು. ಅವನ ಅಷ್ಟು ಫೇಮಸ್ ಆಯಿತು. ಆವಾಗ ಹೇಳಿದು, ಇನ್ನಾರಡ ಮಗನ್ ಒಂದು ಹುಡುಗ ಇದೆ, ಅವನ ಆಡಿನೇ ಮೇಯಿಸ್ತಾ ಇದೆ, ಅವನೇ ಕರ್ಕೊಂಡು ಬಂದು ಕಿನ್ನರಿ ಬಾರಿಸುವಾಗ ಏನಾಗುತ್ತೆ? ನಿನ್ನ ಮೇಲಿರಿಕಿನ ದುರಾತ್ಮ ಬಿಟ್ಟು ಹೋಗುತ್ತೆ. ಹಾಗೆ ಅವನ್ ಬಂದು ಕಿನ್ನರಿ ಬಾರಿಸ್ತಾ ಇದ್ದಿದ್ದು. ಬಾರಿಸುವಾಗ ಇವನ ಮೇಲೆ ದುರಾತ್ಮ ಬಿಟ್ಟು ಹೋಗ್ತಾ ಇದ್ದು. ಹಾಗೆ ಅವನ ಭಾಳ ಒಳ್ಳೆ ಹುಡುಗನಾಗಿ ಇರಿದಿದ್ದು. ಅವನ್ ರಾಜನಾಗುತ್ತೆ ಎಂದು ಗೊತ್ತಾಗಿ ನನ್ನ ಮಗನಿಗೆ ಸಿಕ್ಕಂಡಿಯ ಜಾಗ ಇವನಿಗೆ ಕೊಡಬೇಕಲ್ಲ ಅನ್ನೋಲ್ಲ ಇದರಲ್ಲಿ ಇವನೇ ಏನು ಮಾಡಬೇಕು? ಸಾಯಿಸಲೇಬೇಕು ಅಂದ್ಕೊಂಡೆ ಇವನ್ ಭಾಳ ಪ್ರಯತ್ನ ಮಾಡ್ತಾ ಇದ್ದೆ. ಪ್ರಯತ್ನ ಮಾಡಿ 50 ಜನಮನೆ ಒಂದು ಹೆಡ್ ಒಬ್ಬರನ್ನೇ ಕೂಡ ಕಳಿಸುತ್ತೆ. ಯಾರತ್ರ? ದಾವೀದನ ಹತ್ರ. ಓದು ಮಗ. ದಾವೀದನು ರಾಮದ ಮಠದಲ್ಲಿರುವುದು ಸೌಲನಿಗೆ ಗೊತ್ತಾಗಲು ಅವನವನನ್ನು ಹಿಡಿದು ತರುವುದಕ್ಕಾಗಿ ಆಳುಗಳನ್ನು ಕಳುಹಿಸಿದನು. ಅವರು ಹೋಗಿ ಅಲ್ಲಿನ ಪ್ರವಾದಿ ಸಮೂಹವು ಪರವಶವಾಗಿ ಮಾತಾಡುವುದನ್ನು, ಸಮುವೇಲನು ಅವರ ನಾಯಕನಾಗಿ ನಿಂತಿರುವುದನ್ನು ಕಂಡಾಗ ದೇವರಾತ್ಮ ಅವರ ಮೇಲೆ ಬಂದಿತು. ನೋಡೋ, ದಾವೀದಿನ ಹಿಡಿಯಕ್ಕಾಗಿ ಜನಗಳೇ ಕಳಿಸುವಾಗ ಆ ಜನಗಳ ಮೇಲೆ ಏನ್ ಬಂದಿದ್ದು? ದೇವರ ಆತ್ಮ ಬಂದು ಅವರ ಪ್ರವಾದನ ಹೇಳ್ಕೊಂಡು ನಡೀತಾ ಇದೆ. ದೇವರ ಆತ್ಮ ಇರುವಾಗ ಈ ಅಭಿಷೇಕ್ತರ ಹಿಡಿಯ ಕಾರ್ ಕೈಲೂ ಆಗುತ್ತಾ? ಆರ ಕೈಲೂ ಆಗೋದಿಲ್ಲ. ಅವ್ರ ಕೈಲಾಗೋದಿಲ್ಲ ಅಂತ ಅವ್ರ ವಾಪಸ್ ಹೋಯ್ತು. ಪಿನ್ನೆ 2ನೇ ಸಾರಿ ಕಳಿಸಿದು. 2ನೇ ಸಾರಿ ಕಳಿಸುವಾಗ ಅವರೇ ಹಿಡಿಯಕ್ಕಾಗಲಿಲ್ಲ. 3ನೇ ಸಾರಿ ಕಳಿಸಿದು. ಯಾರೇ ಎಲ್ಲ ಕಳಿಸಿದು ಅವರೆಲ್ಲ ದೇವರ ಆತ್ಮ ಬಂದು ಪ್ರವಾದನ ಕೇಳ್ಕೊಂಡು ನಡೀತಾ ಇದ್ದಿದ್ದು. ಹಾಗೆ ಯಾರೇ ಎಲ್ಲ ಕಳಿಸಿದನ್ನು ಹೇಳಿದಾലും ದೇವರ ಅಭಿಷೇಕ್ತನೇ ഒരു കാരണവശാലും ആർക്കും ಹಿಡಿಯಕ್ಕಾಗದಿಲ್ಲ. ದೇವರದಿ ಅಭಿಷೇಕ ತೈಲ ಮೈ ಮೇಲೆ ಬಿದ್ದಿದೆ, ನಿಜವಾಗಲೂ ಬಿದ್ದಿದೆ. ഒരു സൈത്താനിക്കും ಏನು ಮಾಡೋಕ್ಕಾಗೋದಿಲ್ಲ, ഒരു ಮಾಟ ಮಂತ್ರಗಾರನು ಏನು ಮಾಡೋಕ್ಕಾಗೋದಿಲ್ಲ, ಯಾರಿಗೂ ಏನು ಮಾಡೋಕ್ಕಾಗೋದಿಲ್ಲ. ಪ್ರಿಯ ಮಕ್ಕಳೇ, ದಾವೀದನ ಹಿಡಿಯಕ್ಕಾಗಿ 3 ಸಾರಿ ಕಳಿಸಿದು. 3 ಸಾರಿ ಅವರ ಮೇಲೆ ಏನಾಯ್ತು? ದೇವರ ಆತ್ಮ ಬಂದು ಅವರ ಪ್ರವಾದನ ಹೇಳ್ಕೊಂಡಿಗೆ ನಡೆದಿದ್ದು ಆ ಕಡೆ ಈ ಕಡೆ. ಅವನೇ ಹಿಡಿಯಕ್ಕಾಗಿಲ್ಲ. ಪ್ರಿಯ ಮಕ್ಕಳೇ, ನಮ್ಮ ದೇವರು ಜೀವಿಸುವ ದೇವರು, ನಮ್ಮ ದೇವರು ಜೀವ ಇರುವ ದೇವರು. ಅವನ ಶಕ್ತಿ ನಿನ್ನ ಮೇಲೆ ಇದೆಯಲ್, ಅವನ ಆತ್ಮ ನಿನ್ನ ಮೇಲೆ ಇದೆಯಲ್. ನಿನ್ನೆ ಯಾರಿಗೂ ಏನು ಮಾಡೋಕ್ಕಾಗೋದಿಲ್ಲ, ஒரு ಮಾಟ ಮಂತ್ರಕ್ಕೂ ಏನು ಮಾಡೋಕ್ಕಾಗೋದಿಲ್ಲ, ஒரு ಸೈತಾನಿಗೂ ಏನು ಮಾಡೋಕ್ಕಾಗೋದಿಲ್ಲ, ಯಾರಿಗೂ ಏನು ಮಾಡೋಕ್ಕಾಗೋದಿಲ್ಲ. ಇನ್ನೊಂದು ವಾಕ್ಯ ಓದೋಣ. 2 ವರ್ಷ 1ನೇ ಅಧ್ಯಾಯ 9ರಿಂದ 16 ವಾಕ್ಯ. ಆಗ ಅರಸನು ಏಲಿಯನನ್ನ ಕರೆತರುವುದಕ್ಕಾಗಿ ಪಂಚದಶಾಧಿಪತಿಯನ್ನ ಅವನ 50 ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು. ಇವನು ಹೋಗಿ ಏಲಿಯನು ಬೆಟ್ಟದ ತುದಿಯಲ್ಲಿ ಕೂತಿರುವುದನ್ನು ಕಂಡು ಅವನಿಗೆ, ದೇವರ ಮನುಷ್ಯನೇ ಇಳಿದು ಬಾ, ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು. ನಿಲ್ಸು ಮಗ, ಆಮೇಲೆ ಓದಿಕೊಡು. ಪ್ರಿಯ ಮಕ್ಕಳೇ, ಏಲಿಯಾವ ಆಕಾಶದಿಂದ ಬೆಂಕಿ ಇಳಿಸಿದ ಮನುಷ್ಯನು. ಅವನ ಆಗಾಬ ರಾಜಾವಿನ ಮುಂದೆ ನಿಂತುಕೊಂಡು ಧೈರ್ಯವಾಗಿ ಹೇಳಿದ ವ್ಯಕ್ತಿಯಾಣ. ಮಳೆ ಮಂಜು ಬರಬೇಕಲ್ಲಿ, ನಾನು ಹೇಳಬೇಕು. ಹಾಗೆ ಹೇಳಿಬಿಟ್ಟು 3.5 ವರ್ಷ ಕಾಲ ಮಳೆ ಮಂಜು ಬಂದಿಲ್ಲ. ಆಮೇಲೆ ಅವನು ಪ್ರಾರ್ಥನೆ ಮಾಡುವಾಗ ಮಳೆ
ಮಂಜು ಬಂದಿದ್ದು. ಪ್ರಿಯ ಮಕ್ಕಳೇ, ಆಗಾಬ ರಾಜನ ಮುಂದೆ ನಿಂತುಕೊಂಡು ಹೇಳಿದ ವ್ಯಕ್ತಿಯ. ಹಾಗೆ ಒಂದು ದಿನ ಈ ಆಗಾಬ ರಾಜನ ದೀನ ಏನೋ ಕಷ್ಟ ಬಂದು ಭಾಳ ಸೀರಿಯಸ್ ಆಗುವಾಗ ಇಸ್ರಾಯೇಲ್ ರಾಜ್ಯವನ್ನು പറയുന്നത് ದೇವರದಿ ರಾಜ್ಯಮ. ಯೇಸು ಕ್ರಿಸ್ತು ಹುಟ್ಟಿದದೇ ಅಲ್ಲೇ, ಸತ್ತಿದದೇ ಅಲ್ಲೇ, ಎದ್ದು ಬಂದಿದ್ದದೇ ಅಲ್ಲೇ. ಆ ಇಸ್ರಾಯೇಲ್ ರಾಜ್ಯದಲ್ಲಿ ದೇವರಿಲ್ಲഞ്ഞിട്ടാണോ ಇವನಿಗೆ ಕಾಯಿಲೆ ಬಂದಾಗ ಇವನ್ ಜನಗಳೇ ಕಳಿಸಿದು. ಯಾರತ್ರ? ಮಾಟಗಾರದ್ರೆ, ಮಂತ್ರಗಾರತ್ರ ಜನಗಳೇ ಕಳಿಸಿದು, ನನ್ನ ಕಾಯಿಲೆ ವಾಸಿಯಾಗುತ್ತೋ ಅನ್ನೋ ಹೇಳಕ್ಕೆ. ಹಾಗೆ ಆಗಾಬ ರಾಜ ಅಲ್ಲ ಏಲಿಯಾವನಿದು ಗೊತ್ತಾಯಿತು. ಏಲಿಯಾವನಿಗೆ ಗೊತ್ತಾಯ್ತ ತಕ್ಷಣವೇ ಇವರು ಕಳಿಸಿದ ಯೆಹೂದನ್ಮಾರಿಗೆ ಹೋಗಿ ಹೇಳಿದು, ದೂದರಿಗೆ ಹೇಳಿದು, ಇಲ್ಲಿ ಇಸ್ರಾಯೇಲ್ ದೇವರಿಲ್ಲದ ಕಾಣೋ, ನೀ ಅಲ್ಲಿ ಕಳಿಸಿದೆ, ಅವನಿನ್ನ ಮಂಜ ಮೇಲೆ ನಿಳಿಯದಿಲ್ಲ ಅನ್ನೋ. 3ನೇ ವಾಕ್ಯ ಓದ ಮಗ. ವಿಚಾರಿಸುವುದಕ್ಕೆ ಹೋಗುವುದೇನು? ಇಸ್ರಾಯೇಲರಲ್ಲಿ ದೇವರಿಲ್ಲವೋ? ಆಹಾಜನು ತಾನು ಹತ್ತಿದ ಮಂಚದಿಂದ ಇಳಿಯದೆ ಸಾಯಲೇಬೇಕು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ನೋಡು, ದೇವರ ಅನ್ನುತ್ತಾನೆ, ನೀ ಮಂಜಂ ಕೆಳಗಡೆಯಿಂದ ಮಂಜ ಮೇಲೆ ನೀ ಕೆಳಗಿಳಿಯದಿಲ್ಲ, ನೀ ಸತ್ತು ಹೋಗ್ತೇನೆ ಹೇಳೋನು ಹೇಳಿದು. ಹಾಗೆ ಹೇಳುವಾಗ ಈ ರಾಜನಿಗೆ ಸಿಟ್ಟು ಬಂದು ಬಿಟ್ಟಿಟ್ಟ ಅವನು ಯಾರು, ಅವನು ಹೆಂಗಿರುದಿದು? ಉಡನೆ ಹೇಳಿದು, ಅವನ ಮೈಯೆಲ್ಲ ಒಂದರ ರೋಮವಿರುವ ಬಟ್ಟೆ ಹಾಕಿದು, ಒಂದು ತೋಲ್ಬಾರ್ ಕಟ್ಟಿದು ಎನ್ನೆಲ್ಲ ಅವನು ಅವರು ಹೇಳಿದು. ಆವಾಗ ಈ ರಾಜನಿಗೆ ಗೊತ್ತಾಯಿತು, ಇದು ಏಲಿಯಾವಾಡನು. ಉಡನೆ ಇವನ ಹಿಡಿಯಕ್ಕಾಗಿ 50 ಜನಮನೆ ஒரு ಹೆಡ್ಡಾಯ ಒಬ್ಬನೇ ಕೂಡ ಕಳಿಸಿದು. ಹಾಗೆ ಹೋಗುವಾಗ ಏಲಿಯಾವ ಒಂದು ಬೆಟ್ಟ ತುದಿಯಲ್ಲಿ ಈಗ ಕುಂದಿರ್ತಾ ಇದೆ. ಬಿಸಿಲು ಕಾಯ್ತಾ ಇದ್ದಿದ್ದೋ ಪ್ರಾರ್ಥನೆ ಮಾಡ್ತಾ ಇದ್ದಿದ್ದೋ ನಮಗೆ ಗೊತ್ತಿಲ್ಲ. ಬೆಟ್ಟದ ತುದಿಯಲ್ಲಿ ಕುಂದಿದ್ದು. ಆವಾಗ ಅವನ ಹೆಡ್ಡೆ ಹೋಗಿ ಹೇಳ್ತಾ ಇದೆ, ದೇವರ ಮನುಷ್ಯನೇ ಇಳಿದು ಬಾ, ರಾಜ ನಿನ್ನೆ ಕರೀತಾ ಇದೆ. ಹಾಗೆ ಹೇಳುವಾಗ ഞാൻ ದೇವರ ಮನುಷ್ಯನೆಂಗಲ್ ಆಕಾಶದಿಂದ ಬೆಂಕಿ ಇಳಿದು ನಿನ್ನೆ ಸುಡಲಿ. ಆ ನಿಮಿಷಮೇ ಬೆಂಕಿ ಇಳಿದು ಅವರೇ 51 ಜನ ಏನಾಯ್ತು? ಸುಟ್ಟು ಬೂದಿ ಆಯ್ತು, ಸುಟ್ಟು ಬೂದಿಯಾಗಿ ಹೋಯ್ತು. ಆವಾಗ 2ನೇ ಸಾರಿ ರಾಜನ್ ಕಳಿಸಿದು, ಒಂದು ಹೆಡ್ಡಿನೆಯು 50 ಜನಮನೆಯು. ಅವನ್ ಹೋಗಿ ನಿಂತುಕೊಂಡೆ, ದೇವರ ಮನುಷ್ಯನೇ ಇಳಿದು ಬಾ, രാജൻ കരുത്താ ಇದೆ. ഞാൻ ദേവര മനുഷ്യനാണെങ്കിൽ ಮೇಲಿಂದ ಬೆಂಕಿ ಇಳಿದು ಬಂದ ನಿನ್ನೆ ಬೂದಿ ಮಾಡಲಿದ್ದು ಇಳಿದು. ಅಯ್ಯೋ, ಆವಾಗೆ ಬೆಂಕಿ ಇಳಿದು ಬಂದ ಬೂದಿಯಾಗಿ ಹೋಯಿತು. 3ನೇ ಸಾರಿ ಕಳಿಸಿದು. ಅವನಿಗೆ ಸ್ವಲ್ಪ ಬುದ್ಧಿ ಇರಿದಿದ್ದು. ಅವನು ಏನು ಹೇಳಿಲ್ಲ. ಅವನಿಗೆ ಹೋಗಿ ಅವನ ಮುಂದೆ ಮೊಣಗಾಲು ಉರಿ ನಂಚದೆ. ಉಡನೆ ದೇವರ ಆತ್ಮ ಅವನಿಗೆ ಹೇಳ್ತಾ ಇದೆ, ಇವನ್ ಚದೆ ನೀ ಹೋಗೂನು, ನಿನಗೇನು ಅನರ್ಥവും ಸಂಭವಿಸೋದಿಲ್ಲ, ಇವನ್ ಚದೆ ಹೋಗೂನು ಹೇಳುವಾಗ ಇವರ ಚದೆ ಹೋಯಿತು. ಹೋಗಿ ಈ ರಾಜ್ಯದಲ್ಲಿ ದೇವರಿಲ್ಲದ ಕಾಣೋ ನೀ ಮಂತ್ರವಾದಿ ಹತ್ರ ಕಳಿಸಿದೆ, ನೀ ಮಂಜಂ ಕೆಳಗಡೆ ಕಾಲಿಡೋದಿಲ್ಲ, ನೀ ಸತ್ತು ಹೋಗುತ್ತೆ ಎಂದು ಹೇಳಿದು. ಇರಿದಿದ ವಿಷಯ ಇರಿದಿದಂಗ ಪ್ರವಾದನ ಹೇಳಿದು. ಅವನೇ ಅವನೇ ಯಾರಿಕಣ ಹಿಡಿಯಕ್ಕಾಯ್ತಾ? ಯಾರಿಕಣ ಹಿಡಿಯಕ್ಕಾಯ್ತಾ? ನಿನ್ನೆ ನಿನ್ನೆ ಕಷ್ಟಪಡ್ತಕ್ಕಾಗಿ ಯಾರು ಪ್ರಯತ್ನ ಮಾಡಿದಾலும் ಮಕ್ಕಳೇ ಯಾರ ಕೈಲೂ ಆಗೋದಿಲ್ಲ. ಆಗಾದಿರಬೇಕೆ ನೀ ಯಾರಾಗಿರ್ಬೇಕು? ನೀ ದೇವರ ಮಗನೂ ಆಗಿರಬೇಕು. ನೀ ಪ್ರಾರ್ಥನೆ ಮಾಡಿದವರ ವ್ಯಕ್ತಿಯಾಗಿರಬೇಕು. ನೀ ಬೈಬಲ್ ಓದಿನವರ ವ್ಯಕ್ತಿಯಾಗಿರಬೇಕು. ನೀ ಎಲ್ಲಿ ಬರಕ್ಕ, ದೇವರ ಸನ್ನಿಧಿ ಬರಕ್ಕ ನೀ ಭಾಳ ಕಷ್ಟಪಡ್ತಾ ಇದೆ. ಮಕ್ಕಳೆಲ್ಲ ಎಳ್ಕೊಂಡು ಬರಬೇಕು. ನೀ ಹಾಗೆ ಜೀವಿಸಿದಾಲ್ ನಿನ್ನ ಜೀವಮಾನದಲ್ಲಿ
ನೀ ಮಂಜ ಕೆಳಗಡೆ ಇಳಿಯೋದಿಲ್ಲ. ದೇವರು ನಿನ್ನೆ ಏನ್ ಮಾಡ್ತತೆ? ಸುಟ್ಟು ಬಿಡ್ತತೆ. ಎಲಿಯಾವನ ಯಾರ ಕೈಲೂ ಹಿಡಿಯಕ್ಕಾಗಲ್ಲ. ಇನ್ನೊಂದು ವಾಕ್ಯ ಓದು ಮಗ. 2 ವರ್ಷ 6ನೇ ಅಧ್ಯಾಯ 12ರಿಂದ 22 2 ವರ್ಷ 6ನೇ ಅಧ್ಯಾಯ 12 to 22. ಆಗ ಅವರಲ್ಲೊಬ್ಬನು ಅವನಿಗೆ, ನನ್ನ ಒಡೆಯನಾದ ಅರಸೆ, ಹಾಗಲ್ಲ, ಇಸ್ರಾಯೇಲ್ಯರಲ್ಲಿ ಎಲೀಷನ ಒಬ್ಬ ಪ್ರವಾದಿ ಇರುತ್ತಾನೆ. ನೀನು ನಮ್ಮ ಮಲಗುವ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಅವನ ಅರಿತುಕೊಂಡು ಎಲ್ಲವನ್ನು ಇಸ್ರಾಯೇಲ್ಯರ ಅರಸನಿಗೆ ತಿಳಿಸುತ್ತಾನೆ ಎಂದನು. ಹಲ್ಲೆಲೂಯಾ. ನೀವು ಮನೆಗೆ ಹೋಗಿ ಓದುಕೋ. ಎಲ್ಲ ಓದಿದರೆ ನನಗೆ ಟೈಮ್ ಸಿಗೋದಿಲ್ಲ. ಪ್ರಿಯ ಮಕ್ಕಳೇ, ಇಲ್ಲಿ ನೋಡು ಮಕ್ಕಳೇ, ಇನ್ನೂ ಆಟ ಆಡಿಸಿದ ಟೈಮ್ ಅಲ್ಲ ಇದು. ಇಲ್ಲೇ ನೋಡ್ಕೋ. ಎಲೀಚಾಯ ಹಿಡಿಯಕ್ಕಾಗಿ ಎಲೀಚ ಭಯಂಕರ ಪ್ರವಾದಿಯ. ಏಲಿಯಾವನ 2 ಪಾಲು ಆತ್ಮ ಎಲೀಚನಿಗೆ ಸಿಕ್ಕಿದದ. ಎಲೀಚ, ನಿಂದ ಬೈಬಲ್ ಹೇಳಿಲ್ಲ, ನಿಂದ ಪ್ರಸಂಗ ಬರ್ದಿದ್ದ ಬುಕ್ ನನಗೆ ಕೊಡೋன்னு ಹೇಳಿಲ್ಲ, ನಿನ್ನ ಬಾಯಿಗೆ ಬ್ಯಾಲೆನ್ಸ್ ನನಗೆ ಕೊಡೋன்னு ಹೇಳಿಲ್ಲ. ನಾನು ಮೇಲೆ ಕೇರಿ ಹೋಗಿನೇ ಮುಂಜೆ ನಿನಗೇನು ಬೇಕು ಯಾರು ಹೇಳಿದು? ಏಲಿಯಾವು ಹೇಳಿದು, ನಿನ್ನ ಆತ್ಮನ 2 ಪಾಲು ನನಗೆ ಬೇಕು. ಅಯ್ಯೋ, ಅದು ಸಾಧ್ಯವಾಗದಿಲ್ಲ ಅಂತ ಹೇಳಿದು. ಅದು ಸಾಧ್ಯವಾಗದಿಲ್ಲ. ಉಡನೆ ಆಮೇಲೆ ಇವನ್ ಅಳುತ್ತೋಂಡ, ಅಯ್ಯೋ ನನ್ನೇ ಬಿಟ್ಟು ಹೋಗಬೇಡ, ನನ್ನೇ ಬಿಟ್ಟು ಹೋಗಬೇಡ ಅಂತ ಹೇಳುವಾಗ ಏಲಿಯಾವು ಒಂದು ಮಾತು ಹೇಳಿದು, ನಾನು ಮೇಲಕ್ಕೆ ಏರಿ ಹೋಗನದೆ ನೀ ಕಣ್ಣಾಲೆ ನೋಡಿದ ನಿನಕ್ಕದು ಸಿಗುತ್ತೆ ಅಂತ ಹೇಳಿದು. ಹಾಗೆ ಮಾತಾಡಿಕೊಂಡಿರುವಾಗ ತೇರಾಳಿಯು ಭಯಂಕರ ಇದುವಾಗಿ ಬಂದು ಇಬ್ಬರನ್ನೇ 2 ಭಾಗ ಮಾಡಿ ಭಯಂಕರ ಬೆಂಕಿ ಭಯಂಕರ ಇದು ಕಾಣ್ತಾ ಇದ್ದಿದ್ದು. ಆವಾಗ ನನ್ನ ಸ್ವಾಮಿ ಬರ್ದು ಇವನೇ ಕೂವಾಡಿ ಆಳ್ತಾ ಇದೆ. ಏಲಿಯಾವ ಮೇಲಕ್ಕೇರಿ ಹೋಯಿತು. ಪ್ರಿಯ ಮಕ್ಕಳೇ, ಅವನ ಮೈ ಮೇಲೆ ಕೆಳಗೆ ಅವನ ಶಾಳು ಕಂಬಳಿ ಕೆಳಗೆ ಬಿದ್ದು ಬಿಟ್ಟಿದ್ದು. ಆ ಕಂಬಳಿ ಇವನ್ಗೆ ಹೋಗಿ ಎತ್ತಿ ಇಲ್ಲೇ ಇಟ್ಟುಕೊಂಡು ಅಳುತ್ತೋಂಡು ಬರ್ತಾ ಇದೆ. ಬರುವಾಗ ಏನಿದೆ? ಯೋರ್ದಾನ್. ಅಯ್ಯೋ, ಯೋರ್ದಾನ್ ನದಿ ಭಯಂಕರ ನೀರುವಾಗಿ ಹೆಂಗೆ ಅಕ್ಕರ ಹೋಗ್ಬೇಕು ಅನ್ನೋ ಗೊತ್ತಿಲ್ಲ. ಇಕ್ಕರ ಬರುವಾಗ ಯಾರಿರ್ದಿದ್ದು? ಏಲಿಯಾವಿರ್ದಿದ್ದು. ಏಲಿಯಾವ ಭಯಂಕರ ಪ್ರಾರ್ಥನಾ ವೀರನ, ಭಯಂಕರ ಪ್ರವಾದಿಯ. ಆವಾಗ ಎಲೀಚ, ನಾನು ಹಿಂಗೆ ಹೋಗ್ಬೇಕು ನೋಡಿ, ಈ ಕಂಬಳಿ ಅಂಗೋಟು ಎತ್ತಿಟ್ಟ, ಏಲಿಯಾವಿನ ದೇವರಲ್ಲಿದೆ. ಆ ನೀರಿನ ಮೇಲೆ ಓಡಿದಿದ್ದು. ನೀರ 2 ಭಾಗವಾಯ್ತು. 50 ಜನ, 50 ಶಿಷ್ಯರ, ಎಲೀಚಾಡ ಶಿಷ್ಯರ ಇಕ್ಕರ ಕರೆ ನೋಡ್ಕೊಂಡು ನಿಲ್ತಾ ಇದೆ. ಏನ್ ನಡೀತಾ ಇದೆ? ಅದೇ ತರ ಇಲ್ಲಿ ನೋಡುವುದಕ್ಕೂ ಬಂದಿದ್ದವರು ಬಹಳ ಜನವಿದೆ. ಬಹಳ ಜನವಿದೆ. ಎಲ್ಲ ಸಭೆಯಲ್ಲೂ ಅದೇ. ಇಲ್ಲಿ ಏನು ನಡೀತಾ ಇದೆ, ಏನು ಇಲ್ಲಿಗೂ ಇವರು ಏನು ಮಾಡ್ತಾ ಇದೆ ನೋಡಕ್ಕೆ ಬಂದಿದ್ದವರು ಇದೆ. ಅವರು ನೋಡ್ಕೊಂಡು ನಿಲ್ಲುವಾಗ ಇವನ್ ಕಂಬಳಿ ಹೊಡೆದು ಯೋರ್ದಾನ್ 2 ಭಾಗವಾಗಿ ವಿಭಾಗಿಸುತ್ತದೆ. ಇವರು ನೋಡುವಾಗ, ಅಯ್ಯೋ ಏಲಿಯಾವಿನ ಆತ್ಮಾವೇ ಏಲೀಚ ಮೇಲೆ ಬಂದು, ಏಲಿಯಾವಿನ ಆತ್ಮಾವೇ ಏಲೀಚ ಮೇಲೆ ಬಂದಿದ್ದು ಬರ್ದೆ. ಏಲೀಚ ಅಲ್ಲಿ ಹೋಗುವಾಗ ಇವರೆಲ್ಲರೂ ಅಡ್ಡ ಬಿದ್ದು ಆ ಏಲೀಚ ಹಿಡಿಯಕ್ಕಾಗಿ ಆರಾಮ್ ರಾಜಾವ ಪ್ರಯತ್ನ ಮಾಡ್ತಾ ಇದೆ. ಪ್ರಯತ್ನ ಮಾಡುವಾಗ ಇಲ್ಲಿ ಇವನಿಗೆ ರಾಜನಿಗೆ ಹೇಳಿಕೊಡ್ತಾ ಇದ್ದೆ, ನೀ ಮನಸ್ಸಿನಲ್ಲಿ ಯೋಜನೆ ಮಾಡನದು ನಿನ್ನ ಶಯನ ರೂಮಿನಲ್ಲಿ, ನೀ ಮಲಗಿನ ರೂಮಿನಲ್ಲಿ ಮಾತಾಡೋದಾಗಲಿ ಯೋಜನೆ ಮಾಡೋದಾಗಲಿ ಯಾರಿಗೆ ಗೊತ್ತಾಗುತ್ತೆ? ಏಲೀಚಾಯ್ಗೆ ಗೊತ್ತಾಗುತ್ತೆ. ಏಲೀಚಾಯ್ಗೆ ಅನ್ನ ಅವನೇ ಹಿಡಿಬೇಕು. ಭಯಂಕರ ಸೈನ್ಯತೆ ಕಳಿಸ್ಬಿಟ್ಟು ಅವನು ಎಲ್ಲಿ ವಾಸ ಮಾಡೋದು ಗೊತ್ತಾಗಿ ಆ ದೇಶವನ್ನು ಸುತ್ತಲೂ ಸೈನ್ಯ ಕುದುರೆ ತೇರಾಳಿವಾಗಿ ಬಂದು ನಿಂತಿದ್ದು. ನಿಲ್ಲುವಾಗ ಗೇಗಸಿ
ಎಲಿಸಾ ಚದೆಯಲ್ಲಿ ಎಪ್ಪಳು ಒಬ್ರು ಇರ್ತತೆ. ಅವನ ಹೆಸರು ಗೇಗಸಿ. ಅವನ್ ಹೊರಗಡೆ ಬೆಳಿಗಂಜಾವ ಬಂದಾಗ ಅಯ್ಯೋ ಬೋರಿ ಸೈನ್ಯ ನಿಲ್ಲುತ್ತಾ ಇದೆ. ಅಯ್ಯೋ ಸ್ವಾಮಿ, ನಾವೇನ್ ಮಾಡಬೇಕು? ಇಲ್ಲಿ ಬಹಳ ಜನ ಬಂದಿದ್ದು. ಅಯ್ಯೋ ನಾವು ಎಲ್ಲಿ ಹೋಗ್ಬೇಕು? ಒಡನೆ ಎಲಿಸಾ ಏನ್ ಮಾಡಿದ್ವಿ? ಎಲಿಸಾ ಭಯಪಟ್ಟಿದ. ಎಲಿಸಾ ಏನ್ ಹೇಳಿದು? ಇವಂದೇ ಆತ್ಮೀಯ ಕಣ್ಣು ತೆಗೆದುಕೊಡು ದೇವರೇ. ಅಯ್ಯೋ, ಅವನ್ ನೋಡುವಾಗ ಅವರಲ್ಲೂ 4 ಸೈನ್ಯ 6 ಸುತ್ತಲೂ ನಿಲ್ತಾ ಇದೆ. ಎಲಿಸಾ ಸುತ್ತಲೂ ನಿಲ್ತಾ ಇದೆ. ಅವನ ಭಯ ಆವಾಗ ಹೋಯ್ತು. ಗೇಗಸಿದಿ ಭಯ ಹೋಯ್ತು. ನನ್ನ ದೇವರು ನಮ್ಮ ಕೂಡ ಇರುವಾಗ ನಮ್ಮ ಎದುರಿಸುವರು ಯಾರು? ಯಾರು ಕೈಲೂ ಆಗದಲ್ಲ, ಯಾರಿಗೂ ಆಗದಲ್ಲ, ಯಾರಿಗೂ ಆಗದಲ್ಲ. ನನ್ನೇ ಎದುರಿಸುವವರು ಯಾರು? ಹಾಗೆ ಇರುವಾಗ ಇವರ ಹತ್ರ ಬಂದು ಎಲಿಸಾ ಆವಾಗ ಏನು ಹೇಳಿದನು? ದೇವರೇ, ಇವರದಿ ಕಣ್ಣಿನೇ ಮಫು ಮಾಡಿಬಿಡು. ಆವಾಗ ಈ ಜನವೆಲ್ಲ ಬಂದು ಎಲಿಸಾ ಎಲ್ಲಿ ಇದೆ? ಎಲಿಸಾ ಎಲ್ಲಿ ಇದೆ? ಕಣ್ಣು ಕಾಣಂಗಿಲ್ಲ. ಎಲಿಸಾ ಎಲ್ಲಿ ಇದೆ? ಎಲಿಸಾ ಎಲ್ಲಿ ಇದೆ? ಬಾ ನಂಚದೆ ಬಾ, ನಾನು ಕರ್ಕೊಂಡು ಹೋಗ್ತೇನೆ ನೀನು ಬರ್ನೆ. ಎಲಿಸಾ ಕರ್ಕೊಂಡು ಹೋಗಿ ಸಮರಿಯ ದೇಶದಲ್ಲಿ ಸಮರಿಯ ರಾಜನ ಹತ್ರ ಹೋಗಿ ನಿಲ್ಲಿಸಿಬಿಟ್ಟಿಟ್ಟ. ರಾಜನೇ, ಇವರಿಗೆ ಇಲ್ಲ ಸ್ವಾಮಿ, ಇವರ ಕೊಂದಾಕಿ ಬಿಡೋಣ. ಇಲ್ಲ, ಏನು ಮಾಡಬಾರ್ದು, ಏನು ಮಾಡಬಾರ್ದು. ಅವ್ರ ಹೊಟ್ಟೆ ತುಂಬ ಊಟ ಕೊಡು, ಊಟ ಕೊಟ್ಟು ಅವರೇ ಕಲಿಸು ಅಂತ ಹೇಳಿದೆವು. ಹೊಟ್ಟೆ ತುಂಬ ಊಟ ಕೊಟ್ಟು ಅವರು ತಿರುಗಿ ಅವರದಿ ರಾಜನ ಹತ್ರ ಹೋಯಿತು. ಪ್ರಿಯ ಮಕ್ಕಳೇ, ನಮ್ಮ ದೇವರು ನಮ್ಮ ಕೂಡ ಇರದಿದ್ದಾನೆ. പക്ഷേ ಇರಬೇಕು ದೇವರು ನಿನ್ನ ಕೂಡ ನೀ ಕಳ್ಳತನ ಮಾಡಿ, ನೀ ಕಟ್ಟ ಕಲ್ಸೆ ಮಾಡಿ, ನೀ ಒಡೆದಾಡಿ, ನೀ ಬೈದಾಡಿ, ನೀ ನಡೆದಿದ್ದಾಳೆ. ನಿನ್ನ ಹತ್ರ ದೇವರು ಇರಿಯೋದಿಲ್ಲ. ನೀ ಸುಮ್ಮನೆ ದೇವರೇ ದೇವರೇನು ಕರಿಬೋದು. ಯೇಸು ಸ್ವಾಮಿ ನನ್ನನ್ನು ಕಾಪಾಡು, ಯೇಸು ಸ್ವಾಮಿ ನನ್ನನ್ನು ಕಾಪಾಡು ನೀ ಹೇಳ್ಬೋದು. ನಿನ್ನೆ ಕಾಪಾಡೋದಿಲ್ಲ, ನಿನ್ನೆ ನೋಡೋದಿಲ್ಲ, ನಿನ್ನೆ ಯಾವ ವಿಷಯಕ್ಕೂ ಉತ್ತರ ಸಿಗೋದಿಲ್ಲ. ನೀ ಎಷ್ಟು ದಿನ ಬೇಕಲ್ಲ ನೀವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ಕೋ, ಏನು ಸಿಗೋದಿಲ್ಲ. ದಿನಕ್ಕೆ ಸಿಕ್ಕಬೇಕಲ್ಲಿ ನೀ ಯಾರಾಗಿರ್ಬೇಕು? ದೇವರ ಮಗಳಾಗಿರ್ಬೇಕು, ಮಗನಾಗಿರ್ಬೇಕು. ದೇವರೇ ದೇವರೇನು ಕರೀನೋರು ಯಾರು ನನ್ನ ಮಕ್ಕಳಲ್ಲ. ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ನಾವು ಜೀವಿಸುವ ದೇವರನ್ನೇ ಆರಾಧನೆ ಮಾಡುತ್ತದೆ. ನಮ್ಮ ದೇವರು ನಮ್ಮ ಕೂಡ ಇರುವಾಗ ನಾವು ಯಾವ ಕಾರಣವಶಾಲು ಎದುರಬಾರ್ದು. ಇನ್ನೊಂದು ವಾಕ್ಯ ಕೂಡ ನೋಡೋಣ. ದಾನಿಯೇಲ್ 3ನೇ ಅಧ್ಯಾಯ 17-18ನೇ ವಾಕ್ಯ. ದಾನಿಯೇಲ್ 3ನೇ ಅಧ್ಯಾಯ 17-18ನೇ ವಾಕ್ಯ. ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ. ನೋಡು, ಅರಸನೊಂದು ಬಂಗಾರದ ಗೊಂಬೆ ಮಾಡಿ ಇಟ್ಟಿಟ್ಟೆ. ಎಲ್ಲರಿಗೆ ಹೇಳಿದು, ನಾನು ತಂಬುರು, ಬೀಣ, ಕುഴಲ್ನಾದ ಇದೆಲ್ಲ ಮಾಡುವಾಗ ಎಲ್ಲರ ಮುಂದೆ ಇದಕ್ಕೆ ಅಡ್ಡ ಬೀಳಬೇಕು ಅಂತ ಹೇಳಿದು. ಅಡ್ಡ ಬೀಳಬೇಕು ಅಂತ ಹೇಳುವಾಗ ಎಲ್ಲರೂ ಅಡ್ಡ ಬಿದ್ದಿದ್ದು. ಚಂದ್ರ, ಮೇಷಕ್, ಅಬೇಂದ್ರ 3 ಜನ ಅಡ್ಡ ಬಿದ್ದಿಲ್ಲ. ಇದು ನೋಡ್ಕೊಂಡು ಹೋಗಿ ರಾಜನಿಗೆ ಹೇಳಿದು. ರಾಜ ಅವರೇ ಕರೆದಿದ್ದು, ಬಾರೋ ಈ ಕಡೆ ಕರೆದಿದ್ದು. ಒಡನೆ ರಾಜನಿಗೆ ಅವನ್ ಆನ್ಸರ್ ಕೊಡ್ತಾ ಇದೆ. 18ನೇ ವಾಕ್ಯ ಓದು. ರಾಜನಿಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನ ಸೇವಿಸುವುದಿಲ್ಲ. ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ. ಬಂಗಾರ ಕೊಂಬಕ್ಕೆ ನಾನು ಅಡ್ಡ ಬೀಳೋದಿಲ್ಲ. ನಾನ್ ಸತ್ತಿದೆ ಸಾಯಿಲಿ, ನಾನ್ ಬೀಳೋದಿಲ್ಲ. ಆಗ ನೆಬೂಕದ್ನೆಚ್ಚರನು ಕೋಪೋದ್ರೇಕದಿಂದ ಮುಖಭಾವವನ್ನ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರ ಕಡೆಗೆ ಬೇರೆ ಮಾಡಿಕೊಂಡು ಆವಿಗೆಯನ್ನು ನಿತ್ಯಕ್ಕಿಂತ 7ರಷ್ಟು ಹೆಚ್ಚಿಸಿ ಉರಿಸಬೇಕೆಂದು ಆಜ್ಞಾಪಿಸಿದನು. ರಾಜನಿಗೆ ಬಹಳ ಸಿಟ್ಟು ಬಂದುಬಿಟ್ಟು ಜನಗಳಿಗೆ ಏನ್ ಹೇಳ್ತಾ ಇದೆ, ನಾವು ಪ್ರಜೆಗಳಿಗೆ 7 ಇರಟಿ ಬೆಂಕಿ ಜಾಸ್ತಿ ಮಾಡು, 7 ಇರಟಿ ಜಾಸ್ತಿ ಮಾಡು. ಅವನಿಗೂ ಗೊತ್ತು ನಮ್ಮ ದೇವರು ದೊಡ್ಡವ ನಾನು. ಯಾಕನ್ನೋ 7 ಇರಟಿ ಮಾಡು ಅಂತ ಹೇಳ್ತಾ ಇದೆಯಲ್ಲೋ. ಈ ಬೆಂಕಿ ಸಾಕಾಗೋದಿಲ್ಲ, ಈ ಬೆಂಕಿ ಸಾಕಾಯ್ತು, 7 ಇರಟಿ ಮಾಡು ಹೇಳಬೇಕಲ್ಲ.
ನಮ್ಮ ದೇವರು ದೊಡ್ಡವನಾದ ಅವನಿಗೂ ಗೊತ್ತೋ. 7 ರೊಟ್ಟಿ ಜಾಸ್ತಿ ಮಾಡಿ ಅವರು ಹಾಕಿದ ಬಟ್ಟೆ ಸಮೇತ ಅವರೇ ತಗೊಂಡೋಗಿ ಎಲ್ಲಿ ಹಾಕಿದ್ದು? ಬೆಂಕಿ ಒಳಗೆ ಹಾಕಿದ್ದು. ರಾಜನ್ ಕಾಲು ಮೇಲೆ ಕಾಲು ಹಾಕಿ ಸಿಂಹಾಸನ ಒಳಗ ಕುಂದಿರುವಾಗ ಏನ್ ಕಾಣ್ತಾ ಇದ್ದಿದ್ದು? 4 ಜನ, 3 ಜನಮನೇ ಇಟ್ಟಿದೆ, 4 ಜನ ಓಡಾಡ್ತಾ ಇದೆ. ಹೆಂಗೆ? ನೀರಿನಲ್ಲಿ ಓಡಾಡನಂಗೆ ಬೆಂಕಿ ಒಳಗೆ ಓಡಾಡ್ತಾ ಇದೆ. ಪ್ರಿಯ ಮಕ್ಕಳೇ, ನಮ್ಮ ದೇವರು ಯಾರು? ನಿನ್ನೆ ಏದು ಕಷ್ಟದಲ್ಲಿ, ಏದು ಸಮಸ್ಯೆದಲ್ಲಿ ಇಳಿದು ಬಂದ, ನೀ ಬೆಂಕಿ ಒಳಗೆ ಹೋಯ್ತಾಲಿ ಸರಿ, ನೀ ನೀರು ಒಳಗೆ ಹೋಯ್ತಾಲಿ ಸರಿ, ಭೂಮಿയുടെ ಏದು ಭಾಗದಲ್ಲಿ ಹೋಗಿ ನೀ ವಾಸ ಮಾಡಿದಾಲಿ ಸರಿ, ಇಳಿದು ಬಂದ ಸಂತೈಸುವ ತಂದೆಯಾണ് ನಮ್ಮ ಯೇಸು ಕ್ರಿಸ್ತ. ನಮ್ಮ ದೇವರು ಜೀವಿಸುವ ದೇವರು, ನಮ್ಮ ದೇವರು ನಮ್ಮ ಕಣ್ಣೀರು ಒರೆಸುವ ದೇವರು. ಆ ಸೈತಾನಿಗೆ ನಮ್ಮ ಏನು ಮಾಡೋಕ್ಕಾಗದಲ್ಲ. ನಮ್ಮ ದೇವರು ನಮ್ಮ ಚದೆಯಲ್ಲಿ ಇದೆಯಲ್ಲ, ನಮ್ಮ ಯಾರಿಗೂ ಏನು ಮಾಡೋಕ್ಕಾಗದಲ್ಲ. ಮಕ್ಕಳೇ ನೋಡೋ, ನಮ್ಮ ದೇವರಿಲ್ಲಿ ಬಂದಿದೆ. ಆ ದೇವರೀಗ ನಿನ್ನ ಹತ್ರ ಬರ್ತತೆ. ಮೊಣಂಗಾಲು ಊರಕ್ಕಾಗುನವರು ಮೊಣಂಗಾಲು ಊರು. ನಿನಗೇನು ನೋವಿದೆಯೋ ಆ ನೋವಿನ ಭಾಗದಲ್ಲಿ ನಿಂದ ಕರ ಮುಟ್ಟೋ. ಆ ಮುಟ್ಟಿನ ಟೈಮ್ನಲ್ಲಿ ಸ್ವರ್ಗೀಯ ಕರಂ, ಯೇಸುವಿನ ಕರಂ ಈಗ ನಿನ್ನ ಮೇಲೆ ಬರ್ತತೆ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ಪ್ರತಿಯೊಬ್ಬರು ಕಣ್ಣೀರಿಂದ ಬೇಡುಕೋ. ಹಾಲೆಲೂಯಾ, ಸ್ತೋತ್ರಗತ್ತಾವೆ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ಅಪ್ಪ ನೀ ಆಶೀರ್ವಾದ ಮಾಡಪ್ಪ. ಬೆಳಿಗ್ಗೆಯಿಂದ ಈ ಸಮಯ ಮರೇ ನಿನ್ನ ಹತ್ರ ಕುಂದಿದ್ದಪ್ಪ. ಪರಿಶುದ್ಧಾತ್ಮನೇ ನೀ ನಮ್ಮೊಂದಿಗೆ ಇದೆಯಲ್ಲ. ಆ ರೀತಿ ನಮ್ಮ ಏನು ಮಾಡೋಕ್ಕಾಗದಲ್ಲಪ್ಪ, ಏನು ಮಾಡೋಕ್ಕಾಗದಲ್ಲಪ್ಪ ದೇವರೇ. ಕೈ ಬಿಡಬೇಡಪ್ಪ. ಕಷ್ಟದಲ್ಲಿ ಕಾಯಿಲಿನಲ್ಲಿ ಬಂದಿದ್ದ ಮಕ್ಕಳನ್ನೇ ಈ ನಿಮಿಷವೇ ಮುಟ್ಟೋ, ಈ ನಿಮಿಷವೇ ಮುಟ್ಟೋ. ಪರಿಶುದ್ಧಾತ್ಮನೇ ಮುಟ್ಟೋ, ಪರಿಶುದ್ಧಾತ್ಮನೇ ಮುಟ್ಟೋ. ಸಂಪೂರ್ಣ ಬಿಡುಗಡೆ ಕೊಡು, ಸಂಪೂರ್ಣ ಬಿಡುಗಡೆ ಕೊಡು. ನೀ ನನ್ನ ತಂದೆ ಅಣಪ್ಪ, ನೀ ನನ್ನ ರಾಜನಣಪ್ಪ, ನೀ ನನ್ನ ಪ್ರಭು ಅಣಪ್ಪ. ದೇವರೇ, ಎಲ್ಲ ಪಾಸ್ರಮ್ಮಾರೆ, ಅಯ್ಯಗಾರುಮಾರೆ, ಎಲ್ಲ ಅಚ್ಚಮ್ಮಾರೆ ಎಲ್ಲರ ನೀ ಆಶೀರ್ವದಿಸಪ್ಪ. ಅಪ್ಪ, ಸುವಾರ್ತೆ ಎಲ್ಲ ರಾಜ್ಯಗಳಲ್ಲಿ ಹತ್ತೋದಕ್ಕೆ ನೀ ಸಹಾಯ ಮಾಡಪ್ಪ ದೇವರೇ. ಅಪ್ಪ, ಕ್ರಿಸ್ತ ವಿರೋಧಿಗಳ ಮೇಲೆ ನೀ ಮಾತಾಡಪ್ಪ. ಅವ್ರ ಬೆಂಕಿಗಂದಳು ಇರುವ ಕೆರವಳ ಹೋಗಬೇಡಪ್ಪ. ಯೇಸುವೇ, ನಿಂದ ಮುಗ ನೋಡಿಕೊಂಡು ಜೀವಿಸಿದ ಮಕ್ಕಳಾಕಿ ಪ್ರತಿಯೊಬ್ಬರನ್ನೇ ನೀ ಉಪಯೋಗಿಸಪ್ಪ. ಕೈ ಬಿಡಬೇಡಪ್ಪ. ಆದಿ ಅವಸಾನ ನೀ ಚದೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆ, ಆಮೇನ್. ನಾನು ಚಿಕ್ಕ ಸಾಕ್ಷಿ ಹೇಳಕ್ಕೆ ಇಷ್ಟಪಡ್ತೀನಿ. ಕೇರಳ ಮುನ್ನೆ ನನಗೊಂದು ಫೋನ್ ಬಂದು, ಟ್ರಿವಾಂಡ್ರಮ್ ಅಲ್ಲಿಂದ ಒಂದು ಅಮ್ಮೇದಿ ಕೈಯೇ 1 ತಿಂಗಳಾಯ್ತಂದೆ ಹಿಂಗೆ ಸ್ಟೆಫಾಯ್ಟ್ ಇರ್ತಾ ಇದೆ. ಸ್ವೆಲ್ಲಿಂಗ್ ಇಕ್ಕಡೆ ವರೇ ಸ್ವೆಲ್ಲಿಂಗ್ ಆನು. ಅವರಿಗೆ ಈ ಕೈಯಿಂದ ಏನು ಮಾಡೋಕ್ಕಾಗೋದಿಲ್ಲ. ಅಳು ಏದು ಡಾಕ್ಟರ್ಮಾರ ಹತ್ರ ಹೋಗಿ ಏನೆಲ್ಲ ಇಂಜೆಕ್ಷನ್ ತೊಗೊಂಡು ಏನೆಲ್ಲ ಔಷಧಿ ಹಾಕಿಟ್ಟು ಅವರಿಗೆ ಕಡಿಮೆ ಆಗೋದಿಲ್ಲ. ಅವರ ಟಿ ವಿ ಪ್ರೋಗ್ರಾಮ್ ನೋಡಿಕೊಂಡು ನನಗೆ ಫೋನ್ ಮಾಡಿದ್ದು. ನಾನು ಅವರಿಗೆ ಹೇಳಿದೆ, ಸ್ವಲ್ಪ ಎಣ್ಣೆ ಹಿಡ್ಕೊಂಡು ಹೇಳಿದ್ದು, ಎಣ್ಣೆ ತೊಗೊಂಡಿದ್ದು, ಪ್ರಾರ್ಥನೆ ಮಾಡಿ ಅವ್ರ ಕೈಯಲ್ಲಿ ಹಚ್ಚಿದ್ದು. ನಾನು ಫೋನ್ ಇಟ್ಟು ಬಿಟ್ಟಿದ್ದು. ನಿನ್ನೆ ನನಗೆ 4 ಗಂಟೆ ಫೋನ್ ಮಾಡಿ ಹೇಳ್ತಾ ಇದ್ದೆ, ಅಮ್ಮ ನನ್ನ ಕೈ ಈಗ ಚೆನ್ನಾಗಾಯ್ತಮ್ಮ, ಎಷ್ಟು ಚೆನ್ನಾಗಾಯಿತು, ಅದು ಹೇಳೋಕ್ಕಾಗದಲ್ಲಮ್ಮ, ಅಷ್ಟೇ ಚೆನ್ನಾಗಾಯಿತು, ಮೊದಲಂಗೆ ಆಗಿಬಿಟ್ಟಿದಮ್ಮ. ನಮ್ಮ ದೇವರು ಯಾರು ಮಕ್ಕಳೇ? ನಮ್ಮ ದೇವರಲ್ಲ ಸಾಧ್ಯವಾದ ಒನ್ನೂ ಇಲ್ಲ. ದೇವರು ನಿಮ್ಮ ಪ್ರತಿಯೊಬ್ಬರನ್ನೇ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.